ಪಾರ್ಟಿಯವರು ಒಂದೇ ಮಾತ್ರ ಬಗ್ಗೆ ರಾಜಕೀಯ ಮಾಡ್ತಕ್ಕಂಥದ್ದು ಕೇವಲ ದೇಶದ್ರೋಹಿಗಳು ಮಾತ್ರ ಒಂದೇ ಮಾತ್ರ ವಿಚಾರದಲ್ಲಿ ರಾಜಕೀಯ ಮಾಡ್ತಾರೆ. ಭಾರತೀಯ ಜನತಾ ಪಾರ್ಟಿ, RSS, ಹಿಂದೂ ಮಹಾಸಭಾ ಈ ಒಂದು ಪವಿತ್ರವಾದ ಭೂಮಿಯಲ್ಲಿ ಜನ್ಮ ತಾಳೋದಕ್ಕಿಂತ ಮೊದಲು 1896ನೇ ಇಸ್ವಿಯಿಂದ ಕಾಂಗ್ರೆಸ್ಸಿಗರು ಮತ್ತು ಭಾರತ ದೇಶದ ಪ್ರತಿಯೊಬ್ಬರೂ ಸಹ ಒಂದೇ ಮಾತ್ರ ರಾಷ್ಟ್ರಗಾನವನ್ನು ಸ್ವತಂತ್ರ ಹೋರಾಟದ ಮೂಲಕ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಅದು ದೊಡ್ಡ ಗೀತೆ ಆಗಿರ್ತದೆ. ಅದು ಮೊಟ್ಟ ಮೊದಲನೇ ಬಾರಿಗೆ ನಾನು ಈಗಾಗಲೇ ಹೇಳಿದ್ದೀನಿ, 1875ನೇ ಇಸ್ವಿಯಲ್ಲಿ ಬಂಕಿಮ್ ಚಂದ್ರ ಚಟರ್ಜಿ ಅವರು ಆ ಒಂದು ಒಂದೇ ಮಾತ್ರ ಗೀತೆಯನ್ನು ರಚಿಸಿದಾಗ ಕೇವಲ 2 ಪಂಕ್ತಿ ಇದ್ದಿದ್ದು. 1882ನೇ ಇಸ್ವಿಯಲ್ಲಿ ಆನಂದ್ ಮಠ್ ಅಂತೇಳಿ ಬೆಂಗಾಲಲ್ಲಿ ಅದು ಕೇವಲ ಬೆಂಗಾಲ್ ಪ್ರಾಂತಕ್ಕೆ ಮಾತ್ರ ಸ್ಥಿಮಿತವಾಗಿದ್ದಂಥ ಒಂದು ಅಲ್ಲಿ ಗೀತೆಯನ್ನು ಮಾಡಿದ್ರು. ಅದು ಕಾದಂಬರಿಯ ರೂಪದಲ್ಲಿ ಮಾಡಿದ್ರೆ ವಿನಃ ಅದು ರಾಷ್ಟ್ರಗೀತೆ ಅಂತ ಮಾಡಲಿಲ್ಲ. ಅದನ್ನು ಕಾಂಗ್ರೆಸ್ ಪಕ್ಷದವರು 1896ನೇ ಇಸ್ವಿಯಿಂದ 2 ಪಂಕ್ತಿ ಮಾಡ್ತಾ ಇದ್ದಿದ್ದು. 1905ನೇ ಇಸ್ವಿಯಲ್ಲಿ ಬ್ರಿಟಿಷರು ಅದಕ್ಕೆ ನಿಷೇಧ ಇರೋ ಸಂದರ್ಭದಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಇರ್ತಾರೆ. ವೆಸ್ಟ್ ಬೆಂಗಾಲ್ ACC ಆಗೋ ಸಂದರ್ಭದಲ್ಲಿ ಅವರಿಗೆ 6 ತಿಂಗಳು ಜೈಲುವಾಸ ಆಗುತ್ತೆ. ಅದರ ಜೊತೆಗೆ ಬಿಪಿನ್ ಚಂದ್ರ ಪಾಲ್ ಅಂತಲೂ ಸಹ ಸ್ವತಂತ್ರ ಹೋರಾಟದವರು ಇರ್ತಾರೆ, ಅವ್ರಿಗೂ ಸಹ ಜೈಲಾಗುತ್ತೆ. ಯಾವುದಾದ್ರೂ ಒಂದೇ ಒಂದು ಹೆಸರು ಹಿಂದೂ ಮಹಾಸಭಾದವರಾಗಲಿ RSS ಅವರಾಗಲಿ ಯಾರಾದರೂ ಒಬ್ಬರು ಆ ಒಂದು ಜೈಲಿಗೆ ಹೋಗಿದ್ರ ಅಂತ ಕೇಳಬಹುದು. ಎಲ್ಲರೂ ಸಹ ಬ್ರಿಟಿಷರ ಏಜೆಂಟ್ ಆಗಿ ಸ್ವತಂತ್ರ ಹೋರಾಟದ ವೀರರ ವಿರುದ್ಧ ಇದ್ದಂಥವ್ರು. ಅದೇ ಬೆಂಗಾಲ್ ಪ್ರಾಂತ್ಯದಲ್ಲಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಮುಸ್ಲಿಂ ಲೀಗ್ ಜೊತೆ ಮಂತ್ರಿಮಂಡಲದಲ್ಲಿ ಅವರು ಹಣಕಾಸು ಸಚಿವರಾಗಿದ್ದರು. ಆ ಹಣಕಾಸು ಸಚಿವರಾಗಿದ್ದಾಗ ಕ್ವಿಟ್ ಇಂಡಿಯಾ ಮೂವ್ಮೆಂಟಲ್ಲಿ 1942ನೇ ಇಸ್ವಿಯಲ್ಲಿ ಯಾರು ಈ ಭಾರತ ಬಿಟ್ಟು ತೊಲಗಿ ಅಂತ ಹೋರಾಟ ಮಾಡ್ತಾರೆ ಅವರ ಮೇಲೆ ತೀವ್ರವಾದ ಕ್ರಮ ತೆಗೆದುಕೊಳ್ಳಿ ಅಂತ ಹೇಳಿ ಬ್ರಿಟಿಷ್ ಸರ್ಕಾರಕ್ಕೆ ಬರೆದವರು ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಆದ್ದರಿಂದ ಏನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ತೀರ್ಮಾನ ಆಗಿದೆ ಅದು 1932ನೇ ಇಸ್ವಿನಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಪತ್ರ ಬರೀತಾರೆ ನೆಹರೂರವರು, ಈ ಒಂದು ವಿಚಾರದಲ್ಲಿ ನಮ್ಮ ನಿಲುವೇನು ಅಂತ ಹೇಳಿ. ಈ ನಮ್ಮ ನಿಲುವು ಸರಿ ಇಲ್ಲ, ನಾವು 2 ಪಂಕ್ತಿ ಆಡಬೇಕು ಅಂದಾಗ ಅದನ್ನು ಪಂಡಿತ್ ಜವಾಹರ್ಲಾಲ್ ನೆಹರೂರವರು ನಮ್ಮ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯಲ್ಲಿ ಚರ್ಚೆ ಮಾಡಿ ಅದರ ವಿಚಾರದಲ್ಲಿ ರವೀಂದ್ರನಾಥ್ ಠಾಗೂರ್ ಅವರ ಸಲಹೆಯನ್ನು ಕೇಳ್ತಾರೆ. ರವೀಂದ್ರನಾಥ್ ಠಾಗೂರ್ ಅವರು ಈ ದೇಶದಲ್ಲಿ ಏಕತೆ ಮತ್ತು ಅಖಂಡತೆಯನ್ನು ಉಳಿಸ್ಕೊಳ್ಬೇಕಾದ್ರೆ, ಭಾರತೀಯತೆಯನ್ನು ಉಳಿಸ್ಕೊಳ್ಬೇಕಾದ್ರೆ ನಾವು ಕೇವಲ 2 ಪಂಕ್ತಿಯನ್ನು ಆಡಬೇಕು ಅಂದ ಮೇಲೆ ವರ್ಕಿಂಗ್ ಕಮಿಟಿಯಲ್ಲಿ ತೆಗೆದು ಅದನ್ನು ಅಧಿಕೃತವಾಗಿ ನಾವು ಆಡ್ತಕ್ಕಂಥ ಒಂದೇ ಮಾತ್ರ 2 ಪಂಕ್ತಿ ಅಂತ ಹೇಳಿದ್ದಾರೆ.